ನಾವು ನೆಕ್ಸ್ಟು ಮೂರನೇ ಪಾಯಿಂಟಲ್ಲಿ ನೋಡ್ತಾ ಇದ್ದೀವಿ. ಯಾವುದು? ಇದು ಕೂಡ ಕೃಷಿಗೆ ಸಂಬಂಧಪಟ್ಟಿದೆ. ಯಾವುದು ಅಂದರೆ ಸಹಕಾರಿ ಸಂಘಗಳ ಸಾಲ ಕಾಯ್ದೆ. ಸಹಕಾರಿ ಸಂಘಗಳ ಸಾಲ ಕಾಯ್ದೆ, ಹೌದು, ಇಷ್ಟೆಲ್ಲ ಸುಧಾರಣೆ ಮಾಡಿದ್ರು ನಮ್ಮ ರೈತರಿಗೆ ಸಾಲ ಬೇಕೇ ಬೇಕಲ್ವಾ? ಸಾಲ ಇಲ್ಲದೆ ಇದ್ದರೆ ನಮ್ಮ ರೈತರಿಗೆ ಬೆಳೆ ಬೆಳೆಯೋಕ್ಕಾಗೋದೇ ಇಲ್ಲ. ನಮ್ಮ ರೈತ ಬೆಳೆಯೋದು ಅಷ್ಟೊಂದು ಶ್ರೀಮಂತ ರೈತ ಅಲ್ಲ. ಅವನ್ನೆಲ್ಲ ಮಳೆಯನ್ನು ಅವಲಂಬಿಸಲ್ಪಟ್ಟಿದ್ದಾನೆ ಅಂತ ನಾನು ನಿಮ್ಗಾಗಲೇ ಹೇಳಿದ್ದೇನೆ. ಆ ಬಿತ್ತನೆಗೆ ಬಂತು ಅಂದರೆ ಸಾಲ ಕೈ ಬಿಡಬೇಕು, APMCಗೋ ಇನ್ಯಾರಿಗೂ ಕೈ ಬಿಡಬೇಕು ಅಲ್ವಾ? ಹಾಗಾದ್ರೆ ಏನು ಮಾಡ್ದ? ರೈತರ ಸಾಲದ ಅವಶ್ಯಕತೆಗಳನ್ನು ಪೂರೈಸೋದಕ್ಕಾಗಿ ಇವನು ಕ್ರಿಸ್ತಿ ಶಕ 1904ರಲ್ಲಿ ಸಹಕಾರಿ ಸಂಘಗಳ ಸಾಲ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಎಷ್ಟರಲ್ಲಿ? 1904ರಲ್ಲಿ ಸಹಕಾರಿ ಸಂಘಗಳ ಸಾಲ ಕಾಯ್ದೆಯನ್ನು ಜಾರಿಗೆ ತಂದು ಪ್ರತಿ ಜಿಲ್ಲೆಗಳಲ್ಲೂ ಹಾಗೆ ಗ್ರಾಮಗಳಲ್ಲೂ ನಗರಗಳಲ್ಲೂ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲ್ಪಟ್ಟ. ಈ ಸಹಕಾರಿ ಸಂಘಗಳು ಕಡಿಮೆ ಬಡ್ಡಿ ದರದಲ್ಲಿ ಹಾಗೆಯೇ ಹೆಚ್ಚಿನ ಹಣವನ್ನು ಹಾಗೆ ಹೆಚ್ಚು ದೀರ್ಘಾವಧಿ ಕಂತುಗಳ ಮೂಲಕ ತಿರುಗಿಸುವಂತಹ ಒಂದು ಸಾಲವನ್ನು ರೈತರಿಗೆ ನೀಡಲ್ಪಡ್ತು. ಹಾಗಾದರೆ ಈ ಸಹಕಾರಿ ಸಂಘಗಳು ನೋಡಿ ದೀರ್ಘಾವಧಿ ಮತ್ತು ಅಲ್ಪಾವಧಿಯ ಸಾಲಗಳು ನೀಡಿದ್ವು. ಅದು ಕಡಿಮೆ ಬಡ್ಡಿ ದರದಲ್ಲಿ ಹಾಗೆ ಕಂತು ಕೂಡ ದೀರ್ಘಾವಧಿಯಾಗಿ ಸುಲಭ ಕಂತುಗಳಲ್ಲಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ರೈತರಿಗೆ ಕಲ್ಪಿಸಿಕೊಡಲ್ಪಟ್ಟವು. ಅಷ್ಟೇ ಅಲ್ಲ, ಈ ಸಹಕಾರಿ ಸಂಘಗಳು ಬರೀ ಸಾಲ ಕೊಡೋದು ಸಾಲ ತಗೊಳ್ಳೋದು ಅಷ್ಟೇ ಮಾಡಲಿಲ್ಲ, ಇವುಗಳು ಭೂ ಕಂದಾಯ ಸಂಗ್ರಹಿಸುವಂಥ ಕೆಲಸ ಕೂಡ ಮಾಡಿದ್ವು. ಹಾಗೆ ಭೀಕರವಾದ ಬರಗಾಲ ಬಿತ್ತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಈ ಸಹಕಾರಿ ಸಂಘಗಳು ಏನು ಮಾಡ್ತಾ ಇದ್ವು? ಕಂದಾಯವನ್ನು ಸಂಪೂರ್ಣವಾಗಿ ಅದನ್ನು ರದ್ದುಗೊಳಿಸ್ತಾ ಇದ್ದು. ಹಾಗೆ ರದ್ದುಗೊಳಿಸಿ ಅವರ ರೈತರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಗಳನ್ನು ಕೈಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ವು ಈ ಸಹಕಾರಿ ಸಂಘಗಳು. ಇದು ಕೂಡ ಏನಪ್ಪ ಅಂತ ಹೇಳಿದ್ರೆ ಲಾರ್ಡ್ ಕರ್ಜನ್ ರೈತರಿಗೆ ಕೊಟ್ಟಂಥ ಒಂದು ಅಮೂಲ್ಯವಾದಂಥ ವರ ಆಗಿತ್ತು, ಕಾಣಿಕೆಯಾಗಿತ್ತು ಅಂತ ಹೇಳ್ಬೋದು. ಇದಾದಮೇಲೆ ಮತ್ತೆ 4ನೇ ಪಾಯಿಂಟ್ಸಿಗೆ ಬರ್ತಾ ಇದ್ದೀವಿ. ಅದ್ಯಾವುದು 4ನೇ ಪಾಯಿಂಟು ಅಂತ ಹೇಳಿದ್ರೆ, 4ನೇ ಒಂದು ಅಂಶ ಅಂತ ಹೇಳಿದ್ರೆ ಅದು ನೋಡಿ ಆರ್ಥಿಕ ಸುಧಾರಣೆಗಳು. ಲಾರ್ಡ್ ಕರ್ಜನ್ ಅಧಿಕಾರ ವಹಿಸ್ಕೊಂಡ ತಕ್ಷಣ ಅವನು ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿ ತರ್ತಾನೆ. ಅವನು ಮೊದಲನೇದಾಗಿ ಏನು ಮಾಡ್ದ ಅಂತ ಹೇಳಿದ್ರೆ, ಈ ಬ್ರಿಟಿಷರ ನಾಣ್ಯವನ್ನು, ಬ್ರಿಟಿಷರ ಒಂದು ಈ ಕರೆನ್ಸಿ ಪದ್ಧತಿ ಇದೆಯಲ್ಲ, ಆ ಬ್ರಿಟಿಷರ ಕರೆನ್ಸಿ ಪದ್ಧತಿಯನ್ನು ಭಾರತದಲ್ಲಿ ಅಧಿಕೃತಗೊಳಿಸಲ್ಪಟ್ಟ. ಬ್ರಿಟಿಷರ ಒಂದು ಏನಪ್ಪ ಅಂತ ಹೇಳಿದ್ರೆ ಈ ನಾಣ್ಯಗಳು ಚಲಾವಣೆ ಅಥವಾ ರೂಪಾಯಿಗಳ ಚಲಾವಣೆ ಕರೆನ್ಸಿಯನ್ನು ಭಾರತದಲ್ಲಿ ಕೂಡ ಅದು ಚಲಾವಣೆಯಲ್ಲಿರುತ್ತೆ ಅಂಥೇಳಿ ಬ್ರಿಟಿಷ್ ಕರೆನ್ಸಿಯನ್ನು ಭಾರತದಲ್ಲಿ ಅಧಿಕೃತಗೊಳಿಸಲ್ಪಟ್ಟ. ಹಾಗೆಯೇ ಅಧಿಕೃತಗೊಳಿಸಲ್ಪಟ್ಟಿದ್ದಲ್ಲದೆ ಅದುಗಳ ವಿನಿಮಯ ದರವನ್ನು ಕೂಡ ನಿಗದಿಗೊಳಿಸಲ್ಪಟ್ಟ. ಏನು ಅಂದರೆ 1 ಪೌಂಡ್ಗಳಿಗೆ ವಿನಿಮಯ ದರ ಎಷ್ಟಪ್ಪ ಅಂದರೆ 15 ರೂಪಾಯಿಗಳು ಅಂಥೇಳಿ ನಿಗದಿಗೊಳಿಸಲ್ಪಟ್ಟ. ಹಾಗಾದರೆ ಅವತ್ತು 1 ಪೌಂಡಿಗೆ ರೂಪಾಯಿಗಳು ಎಷ್ಟು? 15 ರೂಪಾಯಿಗಳು ಸೇರಿದ್ರೆ 1 ಪೌಂಡ್ ಆಗ್ತಿತ್ತು ಅಂತೇಳಿ ವಿನಿಮಯ ದರವನ್ನು ನಿಗದಿಗೊಳಿಸಲ್ಪಟ್ಟ. ಇವತ್ತು ತುಂಬ ಅಜಗಜಾಂತರ ಆಗಿದೆ ಬಿಡಿ ಪೌಂಡು ಮತ್ತು ದುಡ್ಡಿನ ಬೆಲೆ ಅಲ್ವಾ? ಈ ರೂಪಾಯಿ ಮೌಲ್ಯ ಕುಸಿಯಲ್ಪಟ್ಟಿದೆ. ಇವತ್ತು ಪೌಂಡಿನ ಬೆಲೆ ಹೆಚ್ಚಾಗ್ತಾ ಇದೆ ಅಲ್ವಾ? ಇನ್ನೆರಡನೇದಾಗಿ ಏನು ಮಾಡ್ದ ಅಂತ ಹೇಳಿದ್ರೆ ಅವನ ಆರ್ಥಿಕವಾದಂಥ ಸುಧಾರಣೆ ಅಂತ ಹೇಳಿದ್ರೆ ನೋಡಿ, ಅವನು ಉಪ್ಪಿನ ಬೆಲೆಯಲ್ಲಿ ಉಪ್ಪಿನ ತೆರಿಗೆಯನ್ನು 2.5ರಿಂದ 1.5 ಎಷ್ಟು ಇಳಿಸಲ್ಪಟ್ಟ? ಶೇಕಡ 2.5 ಉಪ್ಪಿನ ತೆರಿಗೆ. ಆ ತೆರಿಗೆಯನ್ನು 1.5 ಪ್ರಮಾಣಕ್ಕೆ 100ಕ್ಕೆ 1.5 ಇಳಿಸಲ್ಪಟ್ಟ. ಇಳಿಸಿ ಏನು ಮಾಡ್ದ ಅಂತ ಹೇಳಿದ್ರೆ ಭಾರತೀಯರಿಗೆ ಅನುಕೂಲವನ್ನು ಉಂಟು ಮಾಡಲ್ಪಟ್ಟ. ಇನ್ನು ಮೂರನೇದಾಗಿ ಏನು ಮಾಡ್ದ ಅಂತ ಹೇಳಿದ್ರೆ ಅವತ್ತು ಆದಾಯದ ಮಿತಿ ತುಂಬ ಕಡಿಮೆ ಇತ್ತು. 500 ವರ್ಷಕ್ಕೆ 500 ಪೌಂಡುಗಳಿಗಿಂತ ಹೆಚ್ಚಿನ ಒಂದು ಸಂಬಳ ಹೊಂದಿರುವಂಥ ಹುದ್ದೆ ಪಡೆದಿರುವಂಥವರೆಲ್ಲರೂ ಸರ್ಕಾರಕ್ಕೆ ತೆರಿಗೆ ಕೊಡಬೇಕಾಗಿತ್ತು. ಅದನ್ನು ಸ್ವಲ್ಪ ರಿಲ್ಯಾಕ್ಸೇಷನ್ ಉದಾರತೆ ತೋರಿಸಲ್ಪಟ್ಟ, ರಿಯಾಯಿತಿ ನೀಡಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಇನ್ನು ಮುಂದೆ ವರ್ಷಕ್ಕೆ 1,000 ಪೌಂಡುಗಳಿಗಿಂತ ಹೆಚ್ಚಿನ ಆದಾಯ ಹೊಂದಿರುವಂಥ ಪ್ರತಿ ಹುದ್ದೆಯನ್ನು ಹೊಂದಿರುವಂಥ ನೌಕರದಾರರು ಅಥವಾ ಆದಾಯದಾರರು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂತೆ ಪರಿವರ್ತಿಸಲ್ಪಟ್ಟ. ಇದರಿಂದ ಕಡಿಮೆ ಆದಾಯ ಇರುವಂಥವರು ಶಾಂತಿಯನ್ನು ನಿಟ್ಟುಸಿರನ್ನು ಬಿಡಲ್ಪಟ್ಟರು, ಥ್ಯಾಂಕ್ಸ್ ಹೇಳಿದರು ಲಾರ್ಡ್ ಕರ್ಜನ್ಗೆ. ಹೀಗೆ ಭಾರತೀಯರನ್ನ ಈ ಒಂದು ಕಡಿಮೆ ಆದಾಯ ಉಳ್ಳಂಥವ್ರಿಗೆ ಈ ಸರ್ಕಾರದ ತೆರಿಗೆಯಿಂದ ವಿಮುಕ್ತಿಗೊಳಿಸಲ್ಪಟ್ಟ ಅಂತ ಹೇಳ್ಬೋದು. ಹಾಗೆಯೇ 4ನೇದಾಗಿ ಇವನು ಚಿನ್ನವನ್ನು ಲೀಗಲ್ ಟೆಂಡರ್ ಅಂತೇಳಿ ಘೋಷಿಸಲ್ಪಟ್ಟ. ಇನ್ನು ಮುಂದೆ ಚಿನ್ನ ಇದೆಯಲ್ಲ ಹಾಗೆ ಬೇಕಾಬಿಟ್ಟಿಯಾಗಿ ಯಾರೋ ಶೋಧ ಮಾಡೋದು, ಯಾರ್ಯಾರೋ ತಗೊಳ್ಳೋದು, ಯಾವ್ಯಾವ ರೇಟಿಗೆ ಮಾರೋದು ಇಲ್ಲ. ಎಲ್ಲವೂ ಚಿನ್ನ ಸರ್ಕಾರಕ್ಕೆ ಸೇರಿದ್ದು, ಸರ್ಕಾರದ ಮೂಲಕನೇ ಟೆಂಡರ್ ಆಗಬೇಕು, ಸರ್ಕಾರನೇ ಚಿನ್ನದ ಬೆಲೆ ನಿಗದಿಗೊಳಿಸಬೇಕು ಅಂತೇಳಿ
ಲೀಗಲ್ ಚಿನ್ನವನ್ನು ಲೀಗಲ್ ಟೆಂಡರ್ ಅಂತೇಳಿ ಘೋಷಿಸಲ್ಪಟ್ಟ. ಹಾಗೆ 1,000 ಚಿನ್ನದ ಬೆಲೆ 15 ರೂಪಾಯಿ ಅಂತೇಳಿ ಕೂಡ ಘೋಷಿಸಲ್ಪಟ್ಟ. ಹೀಗೆ ಇವನು ಆರ್ಥಿಕವಾದಂಥ ಈ ಸುಧಾರಣೆಗಳ ಜೊತೆಗೆ ಇವನು ಕೂಡ ಮತ್ತೊಂದು ಏನು ಮಾಡ್ದ ಅಂತ ಹೇಳಿದ್ರೆ ನೋಡಿ, ಮೇಯೋ ಆರಂಭಿಸಲ್ಪಟ್ಟಂಥ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನೇ ಮುಂದುವರಿಸಲ್ಪಟ್ಟ. ಹಾಗಾದ್ರೆ ಮತ್ತೊಂದು ಆರ್ಥಿಕ ಸುಧಾರಣೆ ಏನಾಗಿತ್ತು ಅಂದರೆ, ಈ ಹಿಂದೆ ಪ್ರಾಂತ್ಯಗಳು ತಾವು ತಮಗೆ ಒದಗಿಸಲ್ಪಟ್ಟಂಥ ಆದಾಯದಲ್ಲಿ ಹಣವನ್ನು ಉಳಿಸಿದ್ದೇ ಆದರೆ ವರ್ಷದ ಕೊನೆಗೆ ಅವುಗಳು ಏನಾಗ್ತಿತ್ತು, ಕೇಂದ್ರ ಸರ್ಕಾರ ಅವುಗಳನ್ನೆಲ್ಲವನ್ನು ಬಾಚಿಕೊಳ್ತಾ ಇತ್ತು, ಕಬಳಿಸ್ತಾ ಇತ್ತು. ಇದರಿಂದ ಪ್ರಾಂತ್ಯಗಳು ಉಳಿತಾಯ ಮಾಡೋದನ್ನು ಬಿಟ್ಟು ಸಾಧ್ಯದ ಮಟ್ಟಿಗೆ ಖರ್ಚು ಮಾಡಿ ಎದೆದಕ್ಕೂ ಖರ್ಚು ಮಾಡ್ತಾ ಇದ್ವು. ಆದರೆ ರಚನಾತ್ಮಕ ಕಾರ್ಯಗಳಿಗಾಗಿ ಉಳಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಉಳಿಸಿದರೆ ಅವರೆಲ್ಲ ಕೇಂದ್ರದವರು ಅದನ್ನು ಕಬಳಿಸ್ತಾರೆ ಅಂತೇಳಿ. ಸೊ ಇದನ್ನು ಕೊನೆಗೊಳಿಸೋದಕ್ಕಾಗಿ ಏನು ಮಾಡ್ದ ಲಾರ್ಡ್ ಕರ್ಜನ್ ಅಂತ ಹೇಳಿದ್ರೆ, ಹೊಸ ಕಾನೂನು ಜಾರಿಗೆ ತಂದ, ಹೊಸದೊಂದು ಕಟ್ಟಳೆ ಅಥವಾ ಸುತ್ತೋಲೆಯನ್ನು ಜಾರಿಗೆ ತಂದು ಇನ್ನು ಮುಂದೆ ಪ್ರಾಂತ್ಯಗಳು ಉಳಿಸಿದಂಥ ದುಡ್ಡು ಪ್ರಾಂತ್ಯಗಳ ಮುಂದಿನ ಆಯ್ಕೆಗೆ ಉಪಯೋಗಿಸ್ಕೊಳ್ಬೋದು, ಅದು ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗಿಲ್ಲ ಅಂಥೇಳಿ ಅವನು ಘೋಷಿಸಲ್ಪಟ್ಟ. ಹಾಗೆಯೇ ಅವನು ಪ್ರಾಂತ್ಯಗಳ ಶೈಕ್ಷಣಿಕ ಹಾಗೆಯೇ ಪ್ರಾಂತ್ಯಗಳ ಒಂದು ಲೋಕೋಪಯೋಗಿ ಕಾರ್ಯಗಳಿಗಾಗಿ ಆರ್ಥಿಕ ಅಭಿವೃದ್ಧಿಗಳಿಗಾಗಿ ಏನು ಮಾಡ್ದ ಅಂದರೆ ಹೆಚ್ಚು ಹೆಚ್ಚು ಕೈಗಾರಿಕಾ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚು ಹಣವನ್ನು ಬಿಡುಗಡೆಗೊಳಿಸಲ್ಪಟ್ಟ. ಹೀಗೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಿಸೋದಕ್ಕಾಗಿ ಅವನು ಅನೇಕ ಕೊಡುಗೆ ನೀಡಲ್ಪಟ್ಟ. ಸೊ ನೆಕ್ಸ್ಟು ನಾವು ನೋಡ್ತಾ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ, ಐದನೇದು ಯಾವುದು ಅಂತ ಹೇಳಿದ್ರೆ ಅದು ಸೈನಿಕ ಸುಧಾರಣೆ. ಸೊ ಲಾರ್ಡ್ ಕರ್ಜನ್ ಅಧಿಕಾರ ವಹಿಸ್ಕೊಂಡ್ಮೇಲೆ ಏನು ಮಾಡ್ದ, ಭಾರತದಲ್ಲಿ ಅವತ್ತು ಭಾರತ ರಷ್ಯಾದ ದಾಳಿಯ ಭೀತಿಯನ್ನು ಎದುರಿಸ್ತಾ ಇತ್ತು. ರಷ್ಯಾ ನಮ್ಮ ದೇಶದ ನೋಡಿ ವಾಯುವ್ಯ ದಿಕ್ಕಿನಲ್ಲಿ ಉತ್ತರಕ್ಕಿದೆ, ವಾಯುವ್ಯದಲ್ಲಿ ನಮ್ಮ ದೇಶದ ಉತ್ತರ ಭಾಗದಲ್ಲಿರುವಂಥ ವಾಯುವ್ಯ ದಿಕ್ಕಿನಲ್ಲಿ ನಮ್ಮ ರಷ್ಯಾ ನೋಡ್ತಾ ಇದ್ದೀವಿ ನಾವು. ರಷ್ಯಾ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಈ ಕಾಶ್ಮೀರದ ಮೇಲ್ಗಡೆ ಮಧ್ಯ ಏಷ್ಯಾ ಪ್ರಾರಂಭ ಆಗುತ್ತೆ. ಆ ಮಧ್ಯ ಏಷ್ಯಾದ ಗೋಬಿ ಮರುಭೂಮಿ ಅದು ದಾಟ್ಕೊಂಡು ಮೇಲಕ್ಕೆ ಹೋದ್ವಿ ಅಂತ ಹೇಳಿದ್ರೆ ನಮಗೆ ರಷ್ಯಾ ಸಿಗುತ್ತೆ. ರಷ್ಯಾ ಅದು ಭಾರತದ ಮೇಲೆ ದಾಳಿ ಮಾಡಬೇಕು ಅಂಥೇಳಿ ತಾಸ್ಕೆಂಟಾದವರೆಗೂ, ತಾ ಶೆ ಬುಡುಕೆ ಕೇದುತ್ತು ಮುಂದೆ ದೀರ್ಘ ಪೂಜಿ ತಾಸ್ಕೆಂಟದವರೆಗೂ ರೈಲು ಮಾರ್ಗ ನಿರ್ಮಿಸಲ್ಪಟ್ಟಿತ್ತು. ತಾಸ್ಕೆಂಟದವರೆಗೆ ರೈಲು ಮಾರ್ಗ ನಿರ್ಮಿಸಲ್ಪಟ್ಟು ಏನು ಮಾಡ್ತು ಅಂದರೆ ಮುಂದೆ ಅದರ ದಾಳಿ ಟಾರ್ಗೆಟ್ ಏನಪ್ಪ ಅಂದರೆ ಸೈನ್ಯದ ಮೂಲಕ ಅಫ್ಘಾನಿಸ್ತಾನದ ಮೇಲೆ ನುಗ್ಗಿ ಭಾರತದೊಳಗೆ ಬರುವುದೇ ಆಗಿತ್ತು. ಹಾಗಾದರೆ ಲಾರ್ಡ್ ಕರ್ಜನ್ ಕಾಲದಲ್ಲಿ ರಷ್ಯಾದ ದಾಳಿಯ ಭೀತಿ ಭಾರತಕ್ಕಿತ್ತು ಅನ್ನಂಗಾಯಿತು. ಸೊ ಈ ದಾಳಿಯನ್ನು ಎದುರಿಸೋದಕ್ಕಾಗಿ, ಈ ಭೀತಿಯನ್ನು ಕೊನೆಗೊಳಿಸೋದಕ್ಕಾಗಿ ಏನು ಮಾಡಿದ ಲಾರ್ಡ್ ಕರ್ಜನ್ ಅಂದರೆ ಬಲಿಷ್ಠ ಸೈನಿಕರ ನೇಮಕ ಮಾಡಿಕೊಂಡು ಏನು ಮಾಡ್ದ ಅಂತ ಹೇಳಿದ್ರೆ ಅವನು ಸೈನ್ಯವನ್ನು ಸದೃಢಗೊಳಿಸಲ್ಪಟ್ಟ. ಹಾಗೆ ಇಡೀ ಭಾರತದ ಸೈನ್ಯ ಪಡೆಯನ್ನು 2 ಭಾಗ ಮಾಡಿ ಅದು ಕೇವಲ ಕಲ್ಕತ್ತಾದಲ್ಲಿತ್ತು. ಕಲ್ಕತ್ತಾದಿಂದ ಅವನು ಅಲ್ಲಿಂದ ತೆಗೆದುಬಿಟ್ಟು 2 ಭಾಗ ಮಾಡಿ ಒಂದು ಭಾಗವನ್ನು ಉತ್ತರ ಭಾರತದ ಮುರ್ರೆ ಎಂಬಲ್ಲಿ ಅದನ್ನು ಸ್ಥಾಪಿಸಲ್ಪಟ್ಟ. ಒಂದು ಭಾಗವನ್ನು ಮತ್ತೊಂದು ಭಾಗವನ್ನು ದಕ್ಷಿಣದ ಪುಣೆಯಲ್ಲಿ ಸ್ಥಾಪಿಸಲ್ಪಟ್ಟ. ಹಾಗಾದರೆ ಭಾರತದ ಸೈನ್ಯದ ಕಚೇರಿ 2 ಭಾಗದಲ್ಲಿ ಉಳಿದು, ಒಂದು ಉತ್ತರ ಭಾರತದಲ್ಲಿ ಮುರ್ರೆಯಲ್ಲಿ ಸ್ಥಾಪಿಸಲ್ಪಟ್ಟ, ಮತ್ತೊಂದು ದಕ್ಷಿಣ ಭಾರತದ ಪುಣೆಯಲ್ಲಿ ಸ್ಥಾಪಿಸಲ್ಪಟ್ಟ. ಹೀಗೆ ಭಾರತದ ಸೈನ್ಯ ಪಡೆಯನ್ನು 2 ಭಾಗ ಮಾಡ್ದ ಅನ್ನಂಗಾಯಿತು. ಹಾಗೆಯೇ 2 ಭಾಗ ಮಾಡಿದ್ದಲ್ದೇ ಏನು ಮಾಡ್ದ ಅಂತ ಹೇಳಿದ್ರೆ ಸೈನಿಕರಿಗೂ ಮತ್ತು ಸೈನಿಕರ ತರಬೇತಿಗಾಗಿ, ಸೈನಿಕರು ಮತ್ತು ಸೇನಾಧಿಕಾರಿಗಳ ತರಬೇತಿ ನೀಡೋದಕ್ಕಾಗಿ ಅವನೇನು ಮಾಡ್ದ, ಇಂಗ್ಲೆಂಡ್ನ ಕ್ಯಾಂಬರ್ಲಿ ಕಾಲೇಜಿನ ಮಾದರಿಯಲ್ಲಿ, ಕ್ಯಾಂಬರ್ಲಿ ಕಾಲೇಜಿನ ಮಾದರಿಯಲ್ಲಿ ಭಾರತದ ಕ್ವೆಟ್ಟಾದಲ್ಲಿ ತರಬೇತಿ ಕಾಲೇಜನ್ನು ಸ್ಥಾಪಿಸಲ್ಪಟ್ಟ. ಹಾಗೆಯೇ ಸೈನಿಕರಿಗೆ ಯಾವುದೇ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆಯಾಗುವುದಂತೆ ನೋಡಿಕೊಳ್ಳಲ್ಪಟ್ಟ. ಅವರ ಸಂಬಳವನ್ನು ಹೆಚ್ಚಿಸಲ್ಪಟ್ಟ. ಹಾಗೆ ಸೈನಿಕರಿಗೆ ಅವನು ಏನು ಮಾಡ್ದ ಅಂತ ಹೇಳಿದ್ರೆ ನೋಡಿ, ಈ ದೇಶದಿಂದ ಚೀನಾ ಹಾಗೆ ಆಫ್ರಿಕಾದಲ್ಲಿ ಯುದ್ಧ ಮಾಡೋಕ್ಕೆ ಕಳಿಸ್ಕೊಡಲ್ಪಟ್ಟ. ಹಾಗೆ ಪ್ರತಿ ವಿಭಾಗದಲ್ಲೂ, ಉತ್ತರದ ವಿಭಾಗ ಮತ್ತು ದಕ್ಷಿಣ 2 ಭಾಗ ಮಾಡಿದ ಸೈನಿಕ ಭಾಗ, ಹಾಗೆ ಪ್ರತಿ ವಿಭಾಗದಲ್ಲೂ ಏನು ಮಾಡ್ದ, 3 ಬ್ರಿಗೇಡ್ಗಳನ್ನು ಸ್ಥಾಪಿಸಲ್ಪಟ್ಟ. ಪ್ರತಿ ಬ್ರಿಗೇಡ್ಗಳಲ್ಲೂ 2 ಭಾರತೀಯ ಬೆಟಾಲಿಯನ್, 1 ಬ್ರಿಟಿಷ್ ಬೆಟಾಲಿಯನ್ ಸ್ಥಾಪಿಸಲ್ಪಟ್ಟ. ಹೀಗೆ ಸೈನ್ಯಕ್ಕೆ ಯಾವುದೇ ಕೊರತೆ ಆಗದಂತೆ ಸೈನಿಕ ವ್ಯವಸ್ಥೆಯನ್ನು ಅವನು ಸದೃಢಗೊಳಿಸಲ್ಪಟ್ಟ ಅಂಥೇಳಿ ನಾವು ನೋಡ್ಬೋದು. ಸದೃಢಗೊಳಿಸಲ್ಪಟ್ಟನು. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದ್ರೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ.
ಸೊ ಲಾರ್ಡ್ ಕರ್ಜನ್ನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯನ್ನು ಸ್ಥಾಪಿಸಲ್ಪಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಏನು ಮಾಡಿದ ಅಂತ ಹೇಳಿದ್ರೆ ನೋಡಿ, ಅವ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇಂಪೀರಿಯಲ್ ಇಂಡಸ್ಟ್ರಿಯಲ್ ಒಂದು ಹಾಗೆ ಈ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಅಂದರೆ ಭಾರತದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯನ್ನು ಸ್ಥಾಪಿಸಲ್ಪಟ್ಟ. ಈ ಇಲಾಖೆಯ ನಾಯಕತ್ವವನ್ನು ಯಾರಿಗೂ ವಹಿಸಲ್ಪಟ್ಟ ಅಂತ ಹೇಳಿದ್ರೆ ತನ್ನ ಗವರ್ನರ್ ಜನರಲ್ನ ಕೌನ್ಸಿಲ್ನ ಒಬ್ಬ ಸದಸ್ಯನಿಗೆ ವಹಿಸ್ಕೊಡ್ತಾನೆ. ಈ ಇಲಾಖೆ ಏನು ಮಾಡ್ತು ಅಂತ ಹೇಳಿದ್ರೆ ಭಾರತದಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಹೆಚ್ಚು ಒತ್ತು ಕೊಡಲ್ಪಡ್ತು. ಹಾಗೆ ಭಾರತದಲ್ಲಿ ವಾಣಿಜ್ಯ ವ್ಯಾಪಾರಕ್ಕೆ ಹೆಚ್ಚು ಒತ್ತು ನೀಡಲ್ಪಡ್ತು, ಪ್ರೋತ್ಸಾಹಿಸಲ್ಪಡ್ತು. ಈ ದಿಸೆಯಲ್ಲಿ ಭಾರತದ ಉದ್ಯಮಿಯಾಗಿದ್ದಂಥ ಜಮ್ಶೆಡ್ಜಿ ಟಾಟಾ ಅವರಿಗೆ ಭಾರತದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಲಾರ್ಡ್ ಕರ್ಜನ್ ಹೆಚ್ಚು ಒತ್ತು ನೀಡಲ್ಪಟ್ಟ, ಪ್ರೋತ್ಸಾಹಿಸಲ್ಪಟ್ಟ, ಎಲ್ಲ ರೀತಿಯ ಸಹಕಾರ ನೀಡಲ್ಪಟ್ಟ. ಹಾಗೆ ಜಮ್ಶೆಡ್ಜಿ ಟಾಟಾ ಅವರು ಜಮ್ಶೆಡ್ಪುರದಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅವರು ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಲ್ಪಟ್ಟರು. ಅದಕ್ಕಾಗಿಯೇ ಆ ಜಮ್ಶೆಡ್ಜಿ ಈ ಊರಿನಲ್ಲಿ ಕೈಗಾರಿಕೆ ಸ್ಥಾಪಿಸಿದ್ದಕ್ಕಾಗಿ ಇವತ್ತಿಗೂ ಅದಕ್ಕೆ ಜಮ್ಶೆಡ್ಪುರ ಅಂಥೇಳಿ ಬರಲ್ಪಟ್ಟಿದೆ. ಹಾಗೆಯೇ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಲಾರ್ಡ್ ಕರ್ಜನ್ನ ಥ್ಯಾಂಕ್ ಯು.